ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ರಾಷ್ಟ್ರ ಧ್ವಜಾರೋಹಣ, ರಾಷ್ಟ್ರಗೀತೆ, ದಯವಿಟ್ಟು ಎಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಾಗಿ ಪ್ರಾರ್ಥನೆ. ಇದೀಗ ಪುಷ್ಪಾರ್ಚನೆ. ಸನ್ಮಾನ್ಯ ಸಚಿವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಫೋನು ಹಲೋ ಸ್ವಲ್ಪ 25,000 sir. Already ready for inspection sir. ಪ್ರೀತಿಯ ಬಂಧುಗಳೇ, 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಕ್ಷಣಗಳು ಇದೀಗ ಮತ್ತೆ ಮುಂದುವರಿತಾ ಇದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವ ಡಾಕ್ಟರ್ HC ಮಹದೇವಪ್ಪ ಅವರು ಇದೀಗ ತೆರೆದ ವಾಹನದಲ್ಲಿ ತಂಡಗಳ ಪರ್ಯವೇಕ್ಷಣೆಯನ್ನ ನಡೆಸ್ತಾ ಇದ್ದಾರೆ. ಮಧುರವಾದ ವಾದ್ಯ ಸಂಗೀತದ ಹಿನ್ನೆಲೆ ಪೊಲೀಸ್ ಅಶ್ವಾರೋಹಿ ದಳದ ಬೆಂಗಾವಲಿನೊಂದಿಗೆ ತೆರೆದ ವಾಹನದಲ್ಲಿ ತಂಡಗಳ ಪರ್ಯವೇಕ್ಷಣೆ ಇದೀಗ ಮುಖ್ಯ ಅತಿಥಿಗಳಿದ್ದಾರೆ. ಒಟ್ಟು 25 ತುಕಡಿಗಳ ಪರ್ಯವೇಕ್ಷಣೆ ಇದೀಗ ಮುಖ್ಯ ಅತಿಥಿಗಳಿದ್ದಾರೆ. ಎಲ್ಲರೂ ಶಿಸ್ತುಬದ್ಧರಾಗಿ ನಿಂತಿದ್ದಾರೆ. ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸೋದಕ್ಕೆ ಮೊದಲಿಗೆ ಅಶ್ವಾರೋಹಿ ದಳ ನಾಯಕತ್ವ ಎಂ ಬಸವರಾಜು RSI. ಹಿಂಬದಿ ಅಲ್ಲಿನಲ್ಲಿ ಅಬಕಾರಿ ಇಲಾಖೆ ESI ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎರಡನೆಯ ತಂಡ KSRP 5th ಬೆಟಾಲಿಯನ್ ನಾಯಕತ್ವ ಸಂಜಯ್ ಗವಡಿ RSI. ಹಿಂಭಾಗದಲ್ಲಿ ಅಗ್ನಿ ಮತ್ತು ತುರ್ತು ಸೇವೆಗಳ ನಗರ ಸಶಸ್ತ್ರ ಮೀಸಲು ಪಡೆ ನಾಯಕತ್ವ ಡಾಕ್ಟರ್ ಸಂತೋಷ್ ಕುಮಾರ್ RSI. ಗೃಹ ರಕ್ಷಕ ದಳದ ನಾಯಕಿ ಕಾಮಾಕ್ಷಿ ಅವರು, ಜಿಲ್ಲಾ ಸಶಸ್ತ್ರ ಭೂಸೇನೆಯ ನಾಯಕ ಚಂದನ್, KR ವಿಭಾಗ ನಾಯಕತ್ವ ಮಾರುತಿ PSI. NCC ನೌಕಾದಳದ ನಾಯಕ ತೇಜಸ್ TS, ದೇವರಾಜ ವಿಭಾಗ ನಾಯಕತ್ವ ನಿತ್ಯಾನಂದ PSI. NCC ವಾಯುದಳದ ನಾಯಕಿ ಮಾನ್ಯ HS. ಬ್ಯಾಂಡ್ ತಂಡದವರು ಮುಖ್ಯ ಅತಿಥಿಗಳಿಗೆ ಗೌರವಧನೆಯನ್ನ ಸಲ್ಲಿಸುತ್ತಿದ್ದಾರೆ. 7ನೆಯ ತಂಡ ವಿಜಯನಗರ ವಿಭಾಗ ನಾಯಕತ್ವ ಆನಂದ್ HM PSI. ಪ್ರಧಾನ ಸಮಾರಂಭ ನವದೆಹಲಿಯಲ್ಲಿ ಜರುಗಿದೆ. ರಾಜ್ಯ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಧ್ವಜಾರೋಹಣ ನೆರವೇರಿಸಿ ಶುಭ ಸಂದೇಶವನ್ನು ನೀಡಿದ್ದಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಅಂತೆಯೇ ನಮ್ಮ ಮೈಸೂರು ಜಿಲ್ಲೆಯ ಹೆಮ್ಮೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆಗಿರುವ ಡಾಕ್ಟರ್ HC ಮಹದೇವಪ್ಪ ಅವರು ಇದೀಗ ತೆರೆದ ವಾಹನದಲ್ಲಿ ತಂಡಗಳ ಪರ್ಯವೇಕ್ಷಣೆಯನ್ನು ಮುಗಿಸಿ ಮತ್ತೆ ಧ್ವಜಸ್ತಂಭದ ಬಳಿ ಆಗಮಿಸ್ತಾ ಇದ್ದಾರೆ. ತುಕಡಿಗಳ ಪರಿವೀಕ್ಷಣೆಯನ್ನ ಮುಗಿಸಿ ಮುಖ್ಯ ಅತಿಥಿಗಳು ವೇದಿಕೆಯತ್ತ ಆಗಮಿಸುತ್ತಿದ್ದು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಧಾನ ದಂಡನಾಯಕರಾದ SD ಸಾಸನೂರು RPA ಅವರನ್ನ ಹಿಂಬಾಲಿಸುತ್ತ ಉಪ ಪ್ರಧಾನ ದಂಡನಾಯಕರು ಸುರೇಶ್ RSI ರವರು ಖಡ್ಗ ಗೌರವವನ್ನ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಇದೀಗ ಮೊದಲನೆಯ ತಂಡ ಅಶ್ವಾರೋಹಿ ದಳ ನಾಯಕತ್ವ ಎಂ ಬಸವರಾಜು RSI ರವರು ಖಡ್ಗ
ಪೂರ್ವಕ ಗೌರವವನ್ನು ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಸರತಿಯ ಸಾಲಿನಲ್ಲಿ 5ನೇ ಪಡೆ ಕೆಎಸ್ಆರ್ಪಿ ಸಂಜಯ್ ಗಾವಳೆ ಆರ್ಎಸ್ಐ ಅವರ ನಗರ ಸಶಸ್ತ್ರ ಮೀಸಲು ಪಡೆ ನಾಯಕತ್ವ ಡಾಕ್ಟರ್ ಸಂತೋಷ್ ಕುಮಾರ್ ಆರ್ಎಸ್ಐ. ಆರ್ಎಸ್ಐ ವಸಂತ್ ಕುಮಾರ್ ಅವರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಿಂದ 12ನೇ ತುಕಡಿ 5ನೇ ಪಡೆ ಕೆಎಸ್ಆರ್ಪಿ ನಾಯಕತ್ವ ಅಮರ್ ಮಿಟಾರೆ ಆರ್ಎಸ್ಐ ಅವರದು. ಅಬಖಾರಿ ನಾಯಕತ್ವ ಸುಮೇನ್ ಕುಮಾರ್ ಇಎಸ್ಐ. ಮಹೇಶ್ ಗೌಡ ಅವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದೆ. ಗೃಹ ರಕ್ಷಕ ದಳ ನಾಯಕತ್ವ ಕಾಮಾಕ್ಷಿ. ಎನ್ಸಿಸಿ ಭೂಸೇನೆಯ ಯುವ ನಾಯಕ ಚಂದನ್. ಎನ್ಸಿಸಿ ನೇವಿ ನಾಯಕತ್ವ ತೇಜಸ್. ಕುಮಾರಿ ಮಾನ್ಯ ಎಚ್ಎಸ್ ಎನ್ಸಿಸಿ ವಾಯುದಳವನ್ನು ಮುನ್ನಡೆಸ್ತಾ ಇದ್ದಾರೆ. ಪೊಲೀಸ್ ಪಬ್ಲಿಕ್ ಶಾಲೆ ನಾಯಕತ್ವ ವರುಣ್. ಪೊಲೀಸ್ ಪಬ್ಲಿಕ್ ಶಾಲೆ ಎಸಿಆರ್ಎಸ್ ತಂಡ. ಜವಾಹರ್ ನವೋದಯ ವಿದ್ಯಾಲಯ ಎಸ್ಎಆರ್ಎಸ್ ತಂಡ ನಾಯಕತ್ವ ವೇಣುಗೋಪಾಲ್. ಗೈಡ್ಸ್ ತಂಡದ ನಾಯಕಿ ವರ್ಣಿತಾ. ಕೇಂದ್ರೀಯ ವಿದ್ಯಾಲಯದ ನಾಯಕ ಯಶ್ವರ್. ಮುಂದಿನ ತಂಡ ಭಾರತ್ ಸೇವಾದಳ್ ನಾಯಕತ್ವ ಹೇಮಂತ್ ಕುಮಾರ್. ಭಾರತ ಸೇವಾದಳ ಬಾಲಕಿಯರ ತಂಡದ ನಾಯಕಿ ಏಂಜಲ್. ತಂಡದವರು ನಾಗರಾಜು ವಸಂತ್ ಕುಮಾರ್ ಕೃಷ್ಣ ಅವರ ನೇತೃತ್ವದಲ್ಲಿ. ಭಾರತದ ಸ್ವಾತಂತ್ರ್ಯದ ಈ ಸುಸಂದರ್ಭದಲ್ಲಿ ನಾಡಿನ ಸಮಸ್ತ ಬಂಧು ಬಾಂಧವರಿಗೆ ನನ್ನ ಹೃದಯಪೂರ್ವಕವಾದ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ತ್ಯಾಗ, ಬಲಿದಾನ, ಹೋರಾಟದ ಮೂಲಕ ಗುಲಾಮಗಿರಿಯ ಸಂಕೋಲೆಯಿಂದ ದೇಶವನ್ನು ಬಿಡುಗಡೆಗೊಳಿಸಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾಡಿನ ಜನತೆಯ ಪರವಾಗಿ ನನ್ನ ವೈಭವ್ ವಾಕ್ ಶ್ರವಣ ಕೇಂದ್ರ. ನಾವು ನಿಮ್ಮ ಶ್ರವಣ ಲೋಕವನ್ನ ಬೆಳಗಿಸುತ್ತೇವೆ. ಹೌದು, ಕಳೆದ 2002ರಿಂದ ಲಕ್ಷಕ್ಕೂ ಹೆಚ್ಚು ಶ್ರವಣ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಸಂಜೀವಿನಿಯಾಗಿರುವ ಮೈಸೂರಿನ ಮೊದಲ ಖಾಸಗಿ ಶ್ರವಣ ಸಂಸ್ಥೆ ವೈಭವ್ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್. ನುರಿತ ಶ್ರವಣ ತಜ್ಞರು, ಅತ್ಯಾಧುನಿಕ ಶ್ರವಣ ಯಂತ್ರಗಳು, ವೃತ್ತಿಪರ ಸೇವೆಗಳು, ಸೇವಾ ಮನೋಭಾವ ಸಿಬ್ಬಂದಿ ವರ್ಗ ವೈಭವ್ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್ನಲ್ಲಿ ಲಭ್ಯ. ಉತ್ತಮ
ಉತ್ತಮ ಆರೈಕೆಗಾಗಿ ಮತ್ತು ನಿಮ್ಮ ಶ್ರವಣ ಸಮಸ್ಯೆ ಸುಧಾರಿಸಲು ಇಂದೇ ಭೇಟಿ ಕೊಡಿ ವೈಭವ್ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್. ನಮ್ಮ ಶಾಖೆಗಳು